ಇನ್ನು ನಿನ್ನೆ ರಾತ್ರಿಯಷ್ಟೇ ಖಾತೆ ಹಂಚಿಕೆಯಾಗಿದೆ. ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಬೇಕಾಗುತ್ತೆ. ಕೆರೆ ತುಂಬಿಸುವ ಯೋಜನೆಗಳನ್ನ ನಾವು ರೂಪಿಸುತ್ತೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಅಜಯ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂತರ್ಜಲ ಹೆಚ್ಚಿಸೋಕು ಕೂಡ ಸರ್ಕಾರದ ಕಡೆಯಿಂದ ಯೋಜನೆಯ ಭಾಗವಾಗಿ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಅಜಯ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಕೆರೆ ತುಂಬಿಸುವ ಯೋಜನೆಗಳನ್ನ ಅತಿ ಶೀಘ್ರದಲ್ಲಿ ರೂಪಿಸುವುದಾಗಿ ಹೇಳಿದ್ದಾರೆ. ಸಚಿವರಾಗಿರ್ತಕ್ಕಂತಹ ಅಜಯ್ ಸಿಂಗ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಏನೆಲ್ಲ ರಿವ್ಯೂ ಮಾಡಿದ್ರಿ ಇಲಾಖೆಯಲ್ಲಿ ಅಂತ? ಇನ್ನ ಏನು ರಿವ್ಯೂ ಮಾಡಿಲ್ಲ. ಇವತ್ತಂತೂ ಮೊದಲೇ ನೆನ್ನೆ ರಾತ್ರಿ ನಮ್ಗೆಲ್ಲ ಖಾತೆ ಹಂಚಿಕೆ ಆಗಿದೆ. ನಮ್ಮ ಒಂದು ಮೀಟಿಂಗು ಕೂಡ ಇತ್ತು. ಇವತ್ತು ಬೆಳಗ್ಗೆ ಅಧಿವೇಶನ ಇದೆ. ಈಗಾಗಲೇ ಬರಪೀಡಿತ ನಮ್ಮ ಪ್ರದೇಶ, ನಮ್ಮ ದೇಶ, ಬಹಳ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ನಾನು ಕೆಲವೊಂದು ಹಿಂದಿನ ವಾರ ನಾನು ರಾಯಚೂರಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಹೋಗಿ ಸಂಚಾರವನ್ನು ಮಾಡಿ ಏನು ಬೆಳೆ ಹಾನಿಯಾಗಿದೆ ಅದೆಲ್ಲ ವೀಕ್ಷಣೆಯನ್ನು ಮಾಡಿ ಒಂದು ವರದಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈಗ ಸಣ್ಣ ನೀರಾವರಿ ಒಂದು ಖಾತೆಯೊಂದು ಕೊಟ್ಟಿದ್ದಾರೆ ಅಂದ್ರೆ ಇಂತಹ ಒಂದು ಬರ ಪರಿಸ್ಥಿತಿಯಲ್ಲಿ ಬಹಳ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಖಾತೆ. ಬಹಳಷ್ಟು ರೈತರಿಗೆ, ಜನರಿಗೆ ನಾವು ಅನುಕೂಲ ಮಾಡ್ತಕ್ಕಂಥ ಒಂದು ಅಂತರ್ಜಲ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಾಗಿರ್ಬೋದು, ಅದೆಲ್ಲ ನಾವು ಮಾಡಬಹುದು. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ನದಿಗಳಿಗೇನು ಕೊರತೆ ಇಲ್ಲ, ದೊಡ್ಡ ದೊಡ್ಡ ನದಿಗಳಿದಾವೆ. ಅದನ್ನ ಬಟ್ ಸಣ್ಣ ನೀರಾವರಿಯಾಗಿ ಕನ್ವರ್ಟ್ ಆಗ್ತಕ್ಕಂಥ ಕೆಲಸಗಳಾಗಿಲ್ಲ, ಕೆರೆಗಳು ತುಂಬಿಸುವಂತ ಕೆಲಸಗಳಾಗಿಲ್ಲ. ಅವೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಇರ್ತಕ್ಕಂಥ ಸವಾಲು. ನಿಮಗೆ ಏನ್ ಕಾಣಿಸ್ತಾ ಇದೆ ಸವಾಲುಗಳು ಅಂತ ಸರ್? ಅಲ್ಲ, ಈಗ ಈ ಒಂದು ಖಾತೆ ನನ್ಗೇನ್ ಜವಾಬ್ದಾರಿ ಈ ಒಂದು ಅಂತರ್ಜಲ ಅಭಿವೃದ್ಧಿಗಾಗಿ ಒಂದು ಸಣ್ಣ ನೀರಾವರಿ ಖಾತೆ ಏನು ಕೊಟ್ಟಿದ್ದಾರೆ, ಅದ್ರ ಜೊತೆಯಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿನೂ ಕೂಡ ಕೊಟ್ಟಿದ್ದಾರೆ. ಇದು ಇಂತಹ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಇವಾಗ ನಮ್ಮ ಈ ಒಂದು ಬಹಳಷ್ಟು ಒಂದು ದೊಡ್ಡ ಪಾತ್ರ ಇದೆ, ಒಂದು ಕೆಲಸ ಇದೆ. ಖಂಡಿತವಾಗಿ ಹೆಚ್ಚಿನ ರೀತಿಯಿಂದ ನಾವು ಕೆಲಸ ಮಾಡ್ತೀವಿ. ರಾಯಚೂರು ಉಸ್ತುವಾರಿ ಸಿಕ್ಕಿದೆ ಸರ್ ತಮಗೆ, ಅಲ್ಲಿ ಗೊತ್ತ 2 ಬಣಗಳಿದಾವೆ, ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀರಿ ಎಲ್ಲವನ್ನು ಅಂತ? ಈಗ ಎಲ್ಲಾ ಕಡೆ ಬಣ ಅಂತೂ ಇದ್ದೇ ಇರ್ತದೆ. ಕರೆಕ್ಟ್. ನಮ್ಮ ತಂದೆಯವರು ಧರಮ್ ಸಿಂಗ್ ಸಾಹೇಬರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವ್ರ ಜೊತೆ ನಾವು ಇದ್ದು ನಮಗೂ ಕೂಡ ಅನುಭವ ಸ್ವಲ್ಪ ಇದೆ. ಅಲ್ಲಿ ಇರ್ತಕ್ಕಂಥ ಯಾರಿದ್ರು ಎಲ್ಲರಿಗೂ ಏನಿದೆ, ಹಯಾತ್ ಲೇ ಚಲೋ ಕಾಯ್ನಾತ್ ಲೇ ಚಲೋ ಚಲೋ ತು ಸಾರೆ ಜಮಾನೆಗೂ ಸಾಥ್ ಲೇ ಚಲೋ ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲರೂ ಕರ್ಕೊಂಡು ಹೋಗೋಣ, ಅದರಲ್ಲಿ ತೊಂದರೆ ಇಲ್ಲ. ಇದಿಷ್ಟು ಅಜಯ್ ಸಿಂಗ್ ಅವರ ಮಾತು. ಆದಷ್ಟು ಶೀಘ್ರದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾನೆ. ಅಂತರ್ಜಲ ಮತ್ತು ಕೆರೆಗಳ ತುಂಬಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮುಂದಿನ ಹಂತದಲ್ಲಿ ರೂಪಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಬಸವರಾಜ್ ಸರತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.